ಡೀಸೆಲ್ ಪಂಪಿಗೆ ಒಟ್ಟ ಆಯಲ್ಲ ಹಾಕಿಲ್ರಿ ಅದ್ರ ಸಂಬಂಧ ಡೀಸೆಲ್ ಪಂಪ್ ರಿಪೇರಿ ಬಂದ್ಬಿಟ್ಟೈತ್ ನೋಡ್ರಿ. ನಮಸ್ಕಾರಿಪ್ಪ ನಮ್ ಕರ್ನಾಟಕ ಮಂದಿಗೆ ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಕ್ ಚಲ್ ಮಾಡ್ಬಿಡೋಣತ್ ಬರ್ರಿ. ಒಂದ್ HFD ಟ್ರಾಕ್ಟರ್ ಡೀಸೆಲ್ ಪಂಪ್ ಬಿಚ್ಚದೈತ್ರಿ, ಬಿಚ್ ಕೊಟ್ ಬಿಡೋಣತ್ ಬರ್ರಿ. ಡೀಸೆಲ್ ಪಂಪ್ ಅದು ಕಡೆ ಕೊಟ್ಬಿಟ್ಟೆ ನೋಡ್ರಿ. ಈ ಡೀಸೆಲ್ ಪಂಪಿಗೆ ಒಟ್ಟ ಆಯಲ್ಲ ಹಾಕಿಲ್ರಿ ಅದ್ರ ಸಂಬಂಧ ಡೀಸೆಲ್ ಪಂಪ್ ರಿಪೇರಿಗೆ ಬಂದ್ಬಿಟ್ಟೈತ್ ನೋಡ್ರಿ. ಡೀಸೆಲ್ ಪಂಪ್ ಒಳಗಿನ ಆಯಿಲ್ ನೋಡ್ರಿ ಯಾವ ಐತಿ ಫುಲ್ ರಾಡಿ ಆದಂಗ. ಇದೇ ಟ್ರಾಕ್ಟರ್ ದ ಸ್ಪೆಂಡಲ್ ಬುಷ್ ಒಂದ್ ಹೊಡೆದೈತ್ರಿ. ಸ್ಪೆಂಡಲ್ ಅಂತೂ ಕಡೆ ಆಗ್ಬಿಟ್ಟೆ ನೋಡ್ರಿ. ಬುಷ್ ಕಿಶ್ ಹೆಂಗ್ ಆಗ್ಬಿಟ್ಟ ನೋಡ್ರಿ. ಹೊಸ ಸ್ಪೆಂಡಲ್ ಬೇರಿಂಗ್ ಬುಷ್ ಬಂದ್ಬಿಟ್ಟ ನೋಡ್ರಿ. ಫಿಟ್ ಮಾಡಕ್ ಚಲ್ ಮಾಡ್ಬಿಡೋಣತ್ ಬರ್ರಿ. ಸ್ಪೆಂಡಲ್ ಅಂತೂ ಫಿಟ್ ಮಾಡ್ಬಿಟ್ಟೆ ನೋಡ್ರಿ. ಹಬ್ ಗಿರ್ಸಿಂಗ್ ಒಂದ್ ಮಾಡೋದೈತ್ರಿ. ಇನ್ನೊಂದ್ ಸೈಡ್ ಸ್ಪೆಂಡಲ್ ನೋಡ್ರಿ ಯಾವ ಪರಿ ಶೇಕ್ ಐತ್ ನೋಡ್ರಿ. ಇದು ಸ್ಪೆಂಡಲ್ ಬುಷ್ ಕ್ಯಾಸ್ ಶೇಕ್ ಬರ ಅಂತ ಬಿಟ್ಟೈತ್ ನೋಡ್ರಿ. ಈ ತರ ಬುಷ್ ಹೋಗಿದ್ವು ಅಂದ್ರ ರೋಡ್ನ್ಯಾಗ ಸ್ಪೀಡ್ ಹೊಂಟಿವಿ ಅಂದ್ರ ಒಟ್ಟ ಬ್ಯಾಲೆನ್ಸ್ ಸಿಗುದಿಲ್ರಿ. ಸ್ಟೇರಿಂಗ್ ಆ ಕಡೆ ಈ ಕಡೆ ಜಗ್ಗ ಅಂತ ಬಿಡ್ತೈತ್ ನೋಡ್ರಿ. 15 ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಸ್ಪೆಂಡಲ್ ಗಿರ್ಸ್ ಹೊಡ್ಸೋತ ಇರ್ಬೇಕ್ರಿ. ಅಂದಾಗ ಸ್ಟೇರಿಂಗ್ ಫ್ರೀ ಇರ್ತೈತ್ರಿ. ಹಂಗ ಹೊಡೆದ್ರ ಅಂದ್ರ ಸ್ಪೆಂಡಲ್ ಬುಷ್ ಹೋಗ್ಬಿಡ್ತಾವ್ರಿ. ಸ್ಪೆಂಡಲ್ ಬುಷ್ ಹೋದಂದ್ರ ಸ್ಟೇರಿಂಗ್ ಬ್ಯಾಲೆನ್ಸ್ ಸಿಗುದಿಲ್ಲ ನೋಡ್ರಿ. ಹೊಸ ಸ್ಪೆಂಡಲ್ ಬೇರಿಂಗ್ ಬುಷ್ ಅದು ಬಂದಾವ್ರಿ. ಫಿಟ್ ಮಾಡಕ್ ಚಲೋ ಮಾಡ್ಬಿಡುನಂತ ಬರ್ರಿ. ಒಂದ್ ಸೈಡ್ ಸ್ಪೆಂಡಲ್ ಅಂತೂ ರೆಡಿ ಆಗಿ ಹಬ್ ಗಿರ್ಸಿಂಗ್ ಆಗಿ ಒಂದ್ ಸೈಡ್ ರೆಡಿ ಆಗ್ಬಿಟ್ಟೈತ್ ನೋಡ್ರಿ. ಇನ್ನೊಂದ್ ಸೈಡ್ ಸ್ಪೆಂಡಲ್ ರೆಡಿ ಆಗ್ಬಿಟ್ಟೈತ್ರಿ. ಎಕ್ಸೆಲ್ ಗೆ ಲೇತ್ ಮಿಷಿನ್ ಥ್ರೆಡಿಂಗ್ ಹೊಡ್ಸೊಂಡ್ ಬಂದ್ಬಿಟ್ಟಾರ ನೋಡ್ರಿ. ಎಕ್ಸೆಲ್ ಫಿಟ್ ಮಾಡ್ಬಿಟ್ಟೆ ನೋಡ್ರಿ. ಈ ಟ್ರ್ಯಾಕ್ಟರ್ ದ ಪಾರ್ಟ್ 2 ಲಾಗ್ ಒಂದ್ ಐತ್ರಿ. ಡೀಸೆಲ್ ಪಂಪ್ ಫಿಟ್ ಮಾಡೋದು ಮತ್ತೆ ಎರಡು ಬ್ರೇಕ್ ರಿಪೇರಿ ಒಂದ್ ಐತ್ರಿ. ಹಂಗ ಲೈಕ್ ಅಂಡ್ ಫಾಲೋ ಮಾಡ್ರಿ. ಪಾರ್ಟ್ 2 ದಾಗ ಸಿಗುನಂತ.